ಇವತ್ತಿನ ಜಿಮ್ ಸೆಷನ್ಗೆ ಜಾಯ್ನ್ ಆಗಿರುವ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಪ್ರತಿ ಸೋಮವಾರದಂತೆ ಈ ಸೋಮವಾರ ಕೊಡುವ ಜೂಮ್ ಸೆಷನ್ ನಡೆಸ್ತಾ ಇದ್ದೇವೆ. ಇದು 40 ನಿಮಿಷಗಳ ಸೆಷನ್ ಆಗಿರುತ್ತದೆ. ಮೊದಲ 30 ನಿಮಿಷಗಳಲ್ಲಿ ನಮಗೆ ರಿಸೋರ್ಸ್ ಪರ್ಸನ್ ಅವರು ಮಾಹಿತಿಯನ್ನು ನೀಡ್ತಾರೆ. ತದನಂತರದ 10 ನಿಮಿಷಗಳಲ್ಲಿ ಏನಾದರೂ ಕ್ವಶನ್ಸ್ ಅಥವಾ ಡೌಟ್ಸ್ ಗಳಿದ್ರೆ ಕೇಳಬಹುದು. ಹಾಗೆ ಈ ಸೆಷನ್ ರೆಕಾರ್ಡ್ ಆಗಿರೋ ಕಾರಣ ಎಲ್ಲರೂ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮಾತ್ರ ಚರ್ಚಿಸಬೇಕು. ಹಾಗೆ ಯಾರಾದ್ರೂ ನಮ್ಮ ಡಿವಿಷನ್ ಅಲ್ಲಿ ಯಾರಾದ್ರೂ ರಿಸೋರ್ಸ್ ಪರ್ಸನ್ಗಳಿದ್ರೆ ಕೆಲವೊಂದು ವಿಷಯಗಳ ಜ್ಞಾನವನ್ನು ಹೊಂದಿರ್ತಾರೆ, ಬಟ್ ನಮಗೆ ಎಲ್ಲರಿಗೂ ಗೊತ್ತಿರುವುದಿಲ್ಲ. ಅಂತ ವ್ಯಕ್ತಿಗಳು ಯಾರಿದ್ರು ನಮಗೆ ಡಿವಿಷನ್ ಆಫೀಸ್ ತಿಳಿಸಬೇಕಾಗಿ ಕೇಳ್ಕೊಳ್ತಿದ್ದಾನೆ. ಹಾಗೆ ಇವತ್ತಿನ ರಿಸೋರ್ಸ್ ಪರ್ಸನ್ ಶ್ರೀ ಪ್ರವೀಣ್ ಕುಮಾರ್ ಬಾರ್ಕಿ ಇವರು ಹುಬ್ಬಳ್ಳಿಯ ಡಿವಿಷನ್ ಆಫೀಸ್ ನಲ್ಲಿ MTS ಆಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಹಾಗೆ ಇವತ್ತು ನಮಗೆ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್ ಅನ್ನ ಮ್ಯಾನೇಜ್ ಮಾಡುವ ಕುರಿತಾಗಿ ನಮಗೆಲ್ಲರಿಗೂ ಮಾಹಿತಿಯನ್ನು ನೀಡ್ತಾರೆ. ಹಾಗೆ ಇವತ್ತಿನ ಸೆಷನ್ ಅನ್ನು ಶ್ರೀ ಪ್ರವೀಣ್ ಕುಮಾರ್ ಬಾರ್ಕಿ ಅವರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಸೆಷನ್ ನಡೆಸಿಕೊಡ್ಲಿಕ್ಕೆ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ SRM ಸರ್ ಅವರಿಗೆ ಹಾಗೂ ನನ್ನ ಎಲ್ಲ DO ಸಿಬ್ಬಂದಿ ವರ್ಗದವರಿಗೆ ಮತ್ತು RMS ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಇವತ್ತು ವೈಯಕ್ತಿಕ ಜೀವನ ಮತ್ತು ನಮ್ಮ ವೃತ್ತಿ ಜೀವನ ಇವೆರಡರ ನಡುವಿನ ಸಮತೋಲನವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು ಇವತ್ತಿನ ವಿಷಯ ವಸ್ತು. ಸಾಮಾನ್ಯವಾಗಿ ಇವತ್ತಿನ ಈ ಒಂದು ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ನಮ್ಮ ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಾಗಿದೆ ಅಂತಂದ್ರೆ ಒತ್ತಡದ ವಾತಾವರಣದಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು. ಅದು ಒತ್ತಡ ಅಂತಂದ್ರೆ ನಮ್ಮ ವೈಯಕ್ತಿಕ ಅಥವಾ ನಮ್ಮ ಕೌಟುಂಬಿಕ ಒತ್ತಡಗಳಾಗಿರ್ಬೋದು, ಅಥವಾ ನಮ್ಮ ವೃತ್ತಿಪರ ಒತ್ತಡಗಳು, ನಮ್ಮ ಕಚೇರಿಯಲ್ಲಿ ಕೆಲವೊಂದು ವೃತ್ತಿಪರ ಒತ್ತಡಗಳಿಂದಾಗಿ ನಾವು ಬದುಕನ್ನ ಸಾಗಿಸ್ತಾ ಇದ್ದೇವೆ. ಹಾಗಾಗಿ ಈ ವೈಯಕ್ತಿಕ ಬದುಕು ಮತ್ತು ವೃತ್ತಿ ಬದುಕಿನ ನಡುವೆ ನಾವು ಸಮತೋಲನವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಮೊದಲನೇದಾಗಿ ವೈಯಕ್ತಿಕ ಸಂತೋಷ ಮತ್ತೆ ನಮ್ಮ ಆರೋಗ್ಯ ಹಾಗೂ ಸಂಬಂಧಗಳಿಗೆ ಜೊತೆಗೆ ನಮ್ಮ ವೃತ್ತಿಪರ ಕರ್ತವ್ಯಗಳನ್ನ ನಿರ್ವಹಿಸೋದನ್ನ ನಾವು ಸಾಮಾನ್ಯವಾಗಿ ಸಮತೋಲನ ಅಂತ ಹೇಳಿ ಕರಿತೇವೆ. ಹಾಗಾಗಿ ಇಲ್ಲಿ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ನಮ್ಗೆ ಏನು ಪ್ರಾಮುಖ್ಯತೆಯನ್ನು ಪಡಿತಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯ ಮೂಲಕ ನಾವು ಇವತ್ತಿನ ಈ ಸೆಷನ್ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಇಲ್ಲಿ ಒಂದು ಪ್ರಯೋಗವನ್ನ ಮಾಡ್ತಾರೆ. ಏನಂದ್ರೆ ಒಬ್ಬ ತತ್ವಶಾಸ್ತ್ರದ ಬೋಧಕರು ಅವರು ಒಂದ್ ದಿನ ಏನಾಗ್ತದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಏನು ಮುಖ್ಯ ಅನ್ನೋದ್ರ ಬಗ್ಗೆ ತಮ್ಮ ಹೇಳ್ಬೇಕಾಗಿರ್ತದೆ. ಆ ಒಂದು ಸಂದರ್ಭದಲ್ಲಿ ಅವರು ತರಗತಿಗೆ ಹೋಗುವಾಗ ಕೆಲವೊಂದು ವಸ್ತುಗಳನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ. ಆ ಎಲ್ಲಾ ವಸ್ತುಗಳನ್ನ ಮೇಜಿನಲ್ಲಿ ಇಟ್ಟ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಅವತ್ತಿನ ದಿನದ ಶುಭಾಶಯಗಳನ್ನು ತಿಳಿಸಿ, ನೋಡಿ ವಿದ್ಯಾರ್ಥಿಗಳು, ಇವತ್ತು ನಾನು ನಿಮ್ಮೊಂದು ಒಂದು ಪ್ರಯೋಗವನ್ನ ಮಾಡ್ತೇನೆ. ಈ ಪ್ರಯೋಗದ ಮೂಲಕ ನೀವು ಜೀವನದ ಬಗ್ಗೆ ತಿಳ್ಕೊಬೇಕಾದಂತ ವಿಷಯಗಳನ್ನ ನಾನು ನಿಮ್ಗೆ ಹೇಳಿಕ್ ಇಷ್ಟಪಡ್ತೇನೆ ಅಂತ ಹೇಳಿ ಪ್ರಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲನೇದಾಗಿ ಅವರು ಒಂದು ಹೂಜಿಯನ್ನ ತೆಗೆದುಕೊಳ್ತಾರೆ. ಹೂಜಿ ಅಂದ್ರೆ ಒಂದು ಪ್ಲಾಸ್ಟಿಕ್ಕಿನ ಪಾತ್ರೆ ಅಂತ, ಗ್ಲಾಸಿನ ಪಾತ್ರೆ ಅಂತ ತಿಳ್ಕೊಳ್ಳಿ, ಪ್ಲಾಸ್ ಅಂತ ಹೇಳಿ. ಅದನ್ನ ತೆಗೆದುಕೊಂಡು ತಾವು ತಂದಿರ್ತಕ್ಕಂತ ವಸ್ತುಗಳಲ್ಲಿ ಮೊದಲನೇದಾಗಿ ಕಲ್ಲುಗಳನ್ನ ಅದರಲ್ಲಿ ಹಾಕ್ತಾರೆ. ಆ ಕಲ್ಲುಗಳನ್ನ ಹಾಕಿದಾಗ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡ್ತಾರೆ. ಕಲ್ಲುಗಳನ್ನ ಹಾಕಿ ನಂತರ ಈ ಹೂಜಿ ವಿದ್ಯಾರ್ಥಿಗಳೇ ಈ ಹೂಜಿ ತುಂಬುತ್ತಾ ಅಂತ ಹೇಳ್ಬಿಟ್ಟು, ಆಗ ಎಲ್ಲಾ ವಿದ್ಯಾರ್ಥಿಗಳು ಹೌದು ಸರ್ ಇದು ತುಂಬಿದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರೊಫೆಸರ್ ಅವರು ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಇನ್ನೂ ಕೆಲವೊಂದಿಷ್ಟು ವಸ್ತುಗಳಲ್ಲಿ ಗೋಲಿಗಳನ್ನ ತಂದಿರ್ತಾರೆ, ಸಣ್ಣ ಪುಟ್ಟ ಗೋಲಿಗಳು. ಆ ಗೋಲಿಗಳನ್ನ ಅದರಲ್ಲಿ ಹೂಜಿ ಒಳಗೆ ಹಾಕ್ತಾರೆ. ಅವಾಗ ಅದು ಗೋಲಿಗಳು ಏನಾಗ್ತಾವ ಅಂದ್ರೆ ಆ ಕಲ್ಲುಗಳ ಮಧ್ಯೆ ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪ್ ನಲ್ಲಿ ಹೋಗಿ ಸಿಲ್ಕು ಹಾಕೊಳ್ತವೆ. ಆಗ ಮತ್ತೆ ಅದೇ ಪ್ರಶ್ನೆಯನ್ನ ವಿದ್ಯಾರ್ಥಿಗಳ ಕೇಳ್ತಾರೆ, ಈ ಹೂಜಿ ಇವಾಗಾದ್ರೂ ತುಂಬುತ್ತಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವಿದ್ಯಾರ್ಥಿಗಳು ಸ್ವಲ್ಪ ಯೋಚನೆಯನ್ನ ಮಾಡ್ತಾರೆ. ಆಗ ಅವ್ರಿಗೆ ಮತ್ತೇನ್ ಅನ್ಸುತ್ತೆ ಅಂದ್ರೆ ಈ ಸರಿ ಈ ಹೂಜಿ ತುಂಬಿದೆ ಅಂತ ಅನ್ಕೊಂಡು ಈ ಸರಿ ಇದು ತುಂಬಿದೆ ಅಂತ ಹೇಳ್ತಾರೆ. ಆ ನಂತರ ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಮರಳನ್ನ ತೆಗೆದುಕೊಳ್ತಾರೆ. ಪ್ರೊಫೆಸರ್ ಮರಳನ್ನ ತೆಗೆದುಕೊಂಡು ಆ ಹೂಜಿ ಒಳಗಡೆ ಹಾಕ್ತಾರೆ. ಆ ಮರಳೆಲ್ಲವೂ ಕೂಡ ಕಲ್ಲು ಮತ್ತೆ ಗೋಲಿಯ ಮಧ್ಯದಲ್ಲಿ ಹೋಗಿ ಸಿಲುಕಿ ಹಾಕ್ಬೋತಾರೆ. ಇದರಿಂದ ಅವರು ಹೇಳ್ತಾರೆ, ಮತ್ತೆ ಕೇಳ್ತಾರೆ, ಏನು ವಿದ್ಯಾರ್ಥಿಗಳೇ ಈಗ ಹೂಜಿ ಈ ಸರಿ ತುಂಬ್ತಾ ಹೇಗೆ ಅಂತ ಹೇಳ್ಬಿಟ್ಟು. ಆಗ ಎಲ್ಲಾ ವಿದ್ಯಾರ್ಥಿಗಳು ಕನ್ಫರ್ಮ್ ಆಗಿ ಹೇಳ್ತಾರೆ, ಎಸ್ ಸರ್ ಇವಾಗ ಹೂಜಿ ತುಂಬಿದೆ ಅಂತ ಹೇಳ್ಬಿಟ್ಟು. ಹೌದು, ಆವಾಗ ಆ ಪ್ರೊಫೆಸರ್ ಅವರು ಹೌದು ಈ ಸರಿ ಹೂಜಿ ತುಂಬಿದೆ. ಹಾಗಾದ್ರೆ ಇದರಿಂದ ನಾವ್ ಏನ್ ತಿಳ್ಕೊಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳಿಕ್ ಇಷ್ಟಪಡ್ತೇನೆ. ಈ ಹೂಜಿಯನ್ನ ನಿಮ್ಮ ಜೀವನಕ್ಕೆ ನೀವು ಅನ್ವಯಿಸಿಕೊಂಡ್ರೆ, ಈ ಹೂಜಿಯನ್ನ ನಿಮ್ ಜೀವನಕ್ಕೆ ಅನ್ವಯಿಸಿಕೊಂಡ್ರೆ, ಈ ಹೂಜಿಯಲ್ಲಿ ಹಾಕಿರ್ತಕ್ಕಂತ ಕಲ್ಲುಗಳು ನಿಮ್ಮ ಜೀವನದಲ್ಲಿ ಬರ್ತಕ್ಕಂತ ನಿಮ್ಮ ಕುಟುಂಬ ಅಂತಂದ್ರೆ ನಿಮ್ಮ ಸಂಗಾತಿ ಆಗಿರ್ಬೋದು, ನಿಮ್ಮ ಮಕ್ಕಳು ಆಗಿರ್ಬೋದು,
ಅಥವಾ ನಿಮ್ಮ ಇಂಪಾರ್ಟೆಂಟ್ ನಿಮ್ಮ ಆರೋಗ್ಯ ಆಗಿರ್ಬೋದು, ಇಂತಹ ಅಗತ್ಯ ಅಂಶಗಳನ್ನ ಆ ಪೂಜೆಯಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳು ಪ್ರತಿನಿಧಿಸ್ತವೆ. ಅದರ ಜೊತೆಗೆ ನೀವು ಗೋಲಿಗಳನ್ನ ನಾವು ಹಾಕಿದ್ವಲ್ಲ, ಆ ಗೋಲಿಗಳು ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಕಾರ್ ಆಗಿರ್ಬೋದು, ಅಥವಾ ನಿಮ್ಮ ಉದ್ಯೋಗ ಆಗಿರ್ಬೋದು, ಇಂತಹ ಅಂಶಗಳನ್ನ ಪ್ರತಿನಿಧಿಸ್ತವೆ. ಹಾಗಾಗಿ ನಂತರ ನೀವು ಮರಳನ್ನ ಹಾಕಿದ್ವಲ್ಲ, ನಾವು ನಿಮ್ಮ ಜೀವನದ ಇತರ ಅಂಶಗಳನ್ನ ಅವು ಪ್ರತಿನಿಧಿಸ್ತವೆ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಅವರು ಮುಂದುವರೆದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಅಕಸ್ಮಾತ್ ನಾವು ಪೂಜೆ ಒಳಗಡೆ ಮೊದಲಿಗೆನೆ ಕಲ್ಲು ಮತ್ತು ಗೋಲಿಯನ್ನು ಹಾಕದೇನೆ ಆ ಮರಳನ್ನೇ ಹಾಕಿದ್ರೆ ಏನಾಗ್ತಿತ್ತು ಅಂತ ಹೇಳ್ತಾರೆ. ಅವಾಗ ಎಲ್ಲಾ ವಿದ್ಯಾರ್ಥಿಗಳು ಹೇಳ್ತಾರೆ, ಇಲ್ಲ, ಅವನ ಹೂಜಿ ಒಳಗಡೆ ಮರಳನ್ನ ಮೊದಲಿಗೆ ಹಾಕಿದ್ರೆ ಕಲ್ಲು ಮತ್ತು ಗೋಲಿಗೆ ಜಾಗ ಇರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಾಗ ಆ ಪ್ರೊಫೆಸರ್ ಆದಂತವ್ರು ಅವಾಗ ರಿಟರ್ನ್ ಆಗಿ ಹೇಳ್ತಾರೆ, ಹೌದು ನಿಜ, ನೀವು ಹೇಳಿದ್ದು ನಿಜ. ಅದೇ ನಮ್ಮ ಬದುಕಿನಲ್ಲಿಯೂ ಕೂಡ ಹಾಗೆ ನಾವು ನಮ್ಮ ಅಗತ್ಯತೆಗಳಾದಂತಹ ನಮ್ಮ ಆರೋಗ್ಯ ಅಥವಾ ನಮ್ಮ ಕುಟುಂಬ, ನಮ್ಮ ಮಕ್ಕಳು ಏನು ಬರ್ತದಲ್ಲ ಕುಟುಂಬ, ಹಾಗೆ ಮತ್ತು ನಮ್ಮ ಉದ್ಯೋಗ, ಇಂತಹ ಅಂಶಗಳಿಗೆ ನಾವು ಅವುಗಳ ಸಮತೋಲನಕ್ಕೆ ಅಂತ ಅಂಶಗಳಿಗೆ ನಾವು ಆದ್ಯತೆಯನ್ನು ಕೊಡದೆ ಹೋದ್ರೆ ನಮ್ಮ ಜೀವನ ಕೂಡ ಆ ಮರಳಿನ ತರ ಏನು ನಾವು ಅಗತ್ಯವಲ್ಲದ ಅಂಶಗಳಿಗೆ ನಾವು ಆದ್ಯತೆಯನ್ನು ಕೊಟ್ರೆ ನಾವು ಏನಾಗ್ತದೆ ಅಂತಂದ್ರೆ ಜೀವನದಲ್ಲಿ ನಮ್ಮ ವ್ಯರ್ಥ ಆಗ್ತದೆ ನಮ್ಮ ಜೀವನ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ಏನಾಗ್ತದೆ ಅಂದ್ರೆ ಸಮತೋಲನ ಅಂದಾಗ ಈ ಎರಡರ ನಡುವೆ ನಾವು ಒತ್ತಡ ರಹಿತವಾಗಿ ನಾವು ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದು. ನಮ್ಮ ಏನಂತಂದ್ರೆ ಪ್ರಮುಖವಾಗಿ ಪರ್ಸನಲ್ ಲೈಫ್ ಅಂತಂದಾಗ ನಮ್ಮ ಕುಟುಂಬ ಆಗಿರ್ಬೋದು, ಅಥವಾ ನಮ್ಮ ಆರೋಗ್ಯ ಆಗಿರ್ಬೋದು, ಅಥವಾ ನಮ್ಮ ಸಂಬಂಧಗಳಾಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಮ್ಮ ಹವ್ಯಾಸಗಳಾಗಿರ್ಬೋದು, ಎಲ್ಲವನ್ನೂ ಸುತ್ತುವರಿದಿರ್ತಕ್ಕಂಥದ್ದು. ಇದರ ಜೊತೆಗೆ ನಮ್ಮ ಒಂದು ವೃತ್ತಿಪರ ಜೀವನವನ್ನ ನಾವು ಏನ್ ಮಾಡ್ಬೇಕು, ವೃತ್ತಿಪರವಾದಂತಹ ಒಂದು ಜೀವನವನ್ನ ಇದ್ರ ಜೊತೆಗೆ ನಾವು ಸಂತೋಷದಿಂದ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸಮತೋಲನ ಆಗ್ತದೆ. ಸಮತೋಲನ ಅಂದಾಗ ಸಮಾನ ಭಾಗ ಅಂತ ಹೇಳಿ ಆಗೋದಿಲ್ಲ. ಯಾಕಂದ್ರೆ ಸಮಾನ ಭಾಗವಾಗಿ ನಾವು ಎರಡನ್ನೂ ಕೂಡ ಸಮಾನ ಭಾಗವಾಗಿ ವಿಂಗಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಅದರದೇ ಆದಂತಹ ಕೆಲವೊಂದಿಷ್ಟು ಸಮಯವನ್ನ ನೀಡ್ಬೇಕಾಗ್ತದೆ. ಬಹುಮುಖ್ಯವಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ನಮಗೆ ವೃತ್ತಿ ಜೀವನ ಅಂತಕ್ಕಂಥದ್ದು ನಮಗೆ ಏನಂದ್ರೆ ಒಂದು ಐಡೆಂಟಿಟಿ ಅಥವಾ ಮತ್ತು ಒಂದು ಆರ್ಥಿಕ ಬೆಂಬಲವನ್ನ ಅದು ನೀಡ್ತದೆ. ನಮ್ಗೆ ಐಡೆಂಟಿಟಿ ಅಂದ್ರೆ ನಾವು ಈಗ ಒಂದು ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ನಾವು ಹೇಳ್ಕೋಬಹುದು ಏನಂತ ಹೇಳಿ, ನಾವು ಒಂದು ಅಂಚೆ ಇಲಾಖೆಯ ನೌಕರ ಅಂತ ಹೇಳಿ ನಮ್ಮನ್ನು ಗುರುತಿಸ್ತಕ್ಕಂಥದ್ದು ನಮ್ಮ ವೃತ್ತಿ. ಮತ್ತೆ ನಮಗೆ ಅದ್ರ ಜೊತೆಗೆ ನಮಗೆ ಒಂದು ಫೈನಾನ್ಸಿಯಲ್ ಅಂದ್ರೆ ಆರ್ಥಿಕ ಬೆಂಬಲವನ್ನು ಕೂಡ ಅದು ನಮಗೆ ನೀಡ್ತದೆ. ಅದೇ ರೀತಿ ನಮ್ಮ ಕುಟುಂಬ ಅಂತಕ್ಕಂಥದ್ದು ನಮ್ಮ ಕುಟುಂಬ ಅಂತಕ್ಕಂಥದ್ದು ಜೀವನದ ಒಂದು ನೈತಿಕತೆ ಮತ್ತು ಭಾವನಾತ್ಮಕವಾದಂತಹ ಒಂದು ಬೆಂಬಲವನ್ನ ಇದು ನೀಡ್ತದೆ. ಹೀಗಾಗಿ ವೃತ್ತಿ ಮತ್ತೆ ನಾವು ವೃತ್ತಿ ಮತ್ತೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಸಮತೋಲನವನ್ನ ಸಾಧಿಸಬೇಕಾದ್ರೆ ಬಹಳಷ್ಟು ಒಂದು ಏನಂತಂದ್ರೆ ನಾವು ಸಂತೋಷದಿಂದ ಇರ್ಬೇಕಾದ್ರೆ ನಾವು ಕೆಲವೊಂದಿಷ್ಟು ಅಂಶಗಳನ್ನ ನಾವು ಗಮನಿಸ್ಬೇಕು. ಇವತ್ತು ಬಹಳಷ್ಟು ಕ್ಷೇತ್ರಗಳಲ್ಲಿ ನೋಡ್ತಾ ಇದ್ದೇವೆ, ಒತ್ತಡ ಅಂತಕ್ಕಂಥದ್ದು ಕಾಮನ್ ಆಗ್ಬಿಟ್ಟಿದೆ. ಹಾಗಾಗಿ ಬದುಕು ಈ ವೃತ್ತಿ ಮತ್ತೆ ಈ ಜೀವನ ಅಂತಕ್ಕಂಥದ್ದು ಹೇಗಾಗಿದೆ ಅಂದ್ರೆ, ಈ ಸರ್ಕಸ್ ಅನ್ನ ನೋಡಿರ್ತೇವಲ್ಲ ನಾವೆಲ್ಲರೂ, ಸರ್ಕಸ್ ನಲ್ಲಿ ಹಗ್ಗದ ಮೇಲೆ ನಡೀತಾರಲ್ವಾ, ಆ ಹಗ್ಗದ ಮೇಲೆ ನಡಿಗೆಗೆ ನಾವು ಹೋಲಿಸ್ಬೋದು. ಯಾಕಂದ್ರೆ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಯಾವುದೋ ಒಂದ್ ಕಡೆ ನಾವು ಯಾವುದೇ ಒಂದ್ ಕಡೆ ನಾವು ಒಂದು ನಮ್ಮ ಜಾಸ್ತಿ ಒಲಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ಕಡೆ ನಾವು ಫೇಲ್ಯೂರ್ ಆಗತಕ್ಕಂತ ಸಾಧ್ಯತೆ ಇರ್ತದೆ. ಹಾಗಾಗಿ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಅಂತಕ್ಕಂಥದ್ದು ನಾವು ಸಮತೋಲನವಾಗಿ ಹೋಗ್ಬೇಕಾಗಿದ್ದು ಇವತ್ತಿನ ಅವಶ್ಯಕತೆ. ಮತ್ತೆ ಈ ಎರಡನ್ನೂ ಕೂಡ ನಾವು ಸಾಧಿಸ್ಲಿಕ್ಕೆ ನಾವು ಕೆಲವೊಂದಿಷ್ಟು ಕ್ರಮಗಳನ್ನ ಅನುಸರಿಸಬೇಕು. ಏನ್ ಮಾಡ್ಬೇಕು ಹಾಗಾದ್ರೆ ಈ ವೃತ್ತಿ ಮತ್ತು ಈ ವೈಯಕ್ತಿಕ ಜೀವನದಲ್ಲಿ ನಾವು ಸಂತೋಷವನ್ನ ಕಾಣ್ಬೇಕು ಮತ್ತು ಸಮತೋಲನವಾಗಿ ತೆಗೆದುಕೊಂಡು ಹೋಗ್ಬೇಕಾ ಅನ್ನೋದಾದ್ರೆ, ಮೊದಲನೇದಾಗಿ ನಾವು ವೃತ್ತಿಯನ್ನ ಇಷ್ಟಪಡ್ಬೇಕು. ನಾವ್ ಇವತ್ತು ಸಾಮಾನ್ಯವಾಗಿ ಬಹಳಷ್ಟು ಜನರು ತಮ್ಮ ವೃತ್ತಿಯ ಬಗ್ಗೆ ಗೌರವವನ್ನ ಹೊಂದಿಲ್ಲದೆ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಆದ್ರೆ ವೃತ್ತಿ ಗೌರವವನ್ನ ಬೆಳೆಸ್ಕೋಬೇಕು. ವೃತ್ತಿ ಬಸವಣ್ಣವ್ರು ಹೇಳಿರ್ತಕ್ಕಂಥ ಮಾತನ್ನ ನಮ್ಗೆಲ್ರಿಗೂ ನೆನಪಿರ್ತಕ್ಕಂಥದ್ದು ಏನಂದ್ರೆ, ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು. ಆ ರೀತಿ ನಮ್ಮ ಕಾಯಕವನ್ನ ನಾವು ನಮ್ಮ ಕೆಲಸದಲ್ಲಿ ನಾವು ದೇವರನ್ನ ಕಾಣ್ಬೇಕು. ಹಾಗೆ ನಮ್ಮ ವೃತ್ತಿ ಅದು ಯಾವುದೇ ಇರಲಿ, ಅದು ನಮಗೆ ಬದುಕನ್ನ ಕೊಟ್ಟಿರ್ತಕ್ಕಂಥದ್ದು, ನಮ್ಗೊಂದು ಹೊತ್ತಿನ ಊಟವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದರ ಬಗ್ಗೆ ನಮಗೆ ನಿಷ್ಠೆ ಇರಬೇಕು. ಮತ್ತೆ ನಮ್ಮ ಪ್ರಾಮಾಣಿಕತೆಯಿಂದ ನಾವು ಅದನ್ನ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಅದನ್ನ ನಾವು ನಿರ್ವಹಿಸಬೇಕು. ಹಾಗಾಗಿ ಸಮರ್ಪಣಾ ಮನೋಭಾವದಿಂದ ನಾವು ನಮ್ಮ ವೃತ್ತಿಯನ್ನ ನಿರ್ವಹಿಸಿದ್ದಾದಲ್ಲಿ ನಾವು ನಮ್ಮ ವೃತ್ತಿಯಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕೆಲವೊಮ್ಮೆ ನಾವು ಅನ್ಕೊಳ್ತೇವೆ, ನಾವು ಬಹಳಷ್ಟು ವೃತ್ತಿಯ ಬಗ್ಗೆ ನಿಷ್ಕಾಳಜಿಯನ್ನು ವಹಿಸಿದಾಗ ನಾವು ಅದರಿಂದ ಒತ್ತಡಕ್ಕೆ ಸಿಲುಕಿ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ನಾವು ಒತ್ತಡಗಳನ್ನ ಅನುಭವಿಸ್ತಕ್ಕಂತ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ವೃತ್ತಿಯನ್ನು ನಾವು ಇಷ್ಟಪಡ್ಬೇಕು. ಒಂದ್ ಮಾತು ಹೇಳ್ತಾರೆ ಸಾಮಾನ್ಯವಾಗಿ, ಏನಂದ್ರೆ
ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡ್ರಿ ಅಂತ ಹೇಳಿ. ಯಾವುದೇ ಕೆಲಸ ಆಗ್ಲಿ ನಾವು ಅದನ್ನ ಕಷ್ಟ ಅಂತ ಮಾಡೋದಕ್ಕಿಂತ ನಾವು ಅದನ್ನ ಇಷ್ಟಪಟ್ಟು ಮಾಡಿದಾಗ ಅದು ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಕೊಡ್ತಕ್ಕಂಥದ್ದು ಇರ್ತದೆ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಮೊದಲು ನಮ್ಮ ಕೆಲಸವನ್ನ ಅಥವಾ ನಮ್ಮ ವೃತ್ತಿ ಯಾವುದೇ ಆಗಿರ್ಲಿ ಅದನ್ನ ನಾವು ಪಡ್ಬೇಕು ಅಂತ ಹೇಳಿ. ಎರಡನೇದು, ನಮ್ಮ ಆರೋಗ್ಯಕ್ಕೆ ನಾವು ಆದ್ಯತೆಯನ್ನ ನೀಡಬೇಕು ಮುಖ್ಯವಾಗಿ. ಇದು ನಮ್ಮ ಬಹುಮುಖ್ಯ. ಯಾಕಂದ್ರೆ ನಾವು ವೃತ್ತಿಯನ್ನ ಮಾಡ್ಬೇಕು ಅಥವಾ ನಾವು ವೈಯಕ್ತಿಕ ಜೀವನದಲ್ಲಿ ನಾವು ಸಂತೋಷವಾಗಿರ್ಬೇಕು, ನಮ್ಮ ಕುಟುಂಬದೊಂದಿಗೆ ನಾವು ಸಂತೋಷವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಬಹಳಷ್ಟು ಏನಂದ್ರೆ ನಮ್ಮ ಕ್ರಮ ವಹಿಸ್ಬೇಕು. ಹೀಗಾಗಿ ಇಲ್ಲಿ ಆರೋಗ್ಯ ಅಂದ್ರೆ ಏನು, ಮಾನಸಿಕ ಮತ್ತು ದೈಹಿಕ ಹಾಗೂ ಸಾಮಾಜಿಕ ಒಂದು ಸುಸ್ಥಿತಿಗೆ ನಾವು ಆರೋಗ್ಯ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೋಬೇಕು? ಮಾನಸಿಕವಾಗಿ ಅಂತಂದ್ರೆ ನಾವು ಯೋಗವನ್ನ ಮಾಡುವುದರ ಮೂಲಕವಾಗಿ ಅಥವಾ ನಾವು ಒಳ್ಳೆಯ ಆಲೋಚನೆಗಳು ಅಥವಾ ವಿಚಾರಗಳನ್ನು ಮಾಡೋದ್ರ ಮೂಲಕವಾಗಿ ಅಥವಾ ನಾವು ಸಕಾರಾತ್ಮಕವಾಗಿ ಚಿಂತನೆಯನ್ನ ಮಾಡ್ಬೇಕು. ಮತ್ತೆ ನಾವು ಮುಂದುವರೆದು ನಾವು ಏನ್ ಹೇಳ್ಬೇಕಾದ್ರೆ ನಾವು ಒಳ್ಳೆಯ ಸಂಗೀತವನ್ನ ಕೇಳೋದ್ರ ಮೂಲಕವಾಗಿ ಹೀಗೆ ಇಂತಹ ಒಂದು ಹವ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನ ನಾವು ಏನ್ ಮಾಡ್ಬೋದು, ನಾವು ಕಾಪಾಡ್ಕೊಳ್ಬಹುದು. ಇದರಿಂದ ನಮಗೆ ಏನಂದ್ರೆ ನಮ್ಗೆ ಸ್ಟ್ರೆಸ್ ಅನ್ನೋದು, ಒತ್ತಡ ಅಂತಕ್ಕಂಥದ್ದು ನಮ್ಮ ಕಡಿಮೆ ಆಗ್ತದೆ ಇದರಿಂದ. ಮತ್ತೆ ದೈಹಿಕವಾಗಿ ನಾವು ಏನ್ ಮಾಡ್ಬೋದು, ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಒಳ್ಳೆಯ ಮತ್ತೆ ಏನಂದ್ರೆ ಆಹಾರವನ್ನ ಸೇವನೆ ಮಾಡ್ತಕ್ಕಂಥದ್ದು. ಇವತ್ತು ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರ ಸೇವನೆ ಮಾಡೋದ್ರ ಮೂಲಕವಾಗಿ, ಹಾಗೆ ಮತ್ತೆ ಏನಂತಂದ್ರೆ ನಮ್ಮ ಉತ್ತಮವಾದ ಆಹಾರ ಕ್ರಮಗಳನ್ನ ಅನುಸರಿಸೋದ್ರ ಮೂಲಕವಾಗಿ, ಹಾಗೆ ವ್ಯಾಯಾಮ ಮತ್ತ ಏನಂದ್ರೆ ಈ ಧ್ಯಾನ ಅಂತಕ್ಕಂಥ ಯೋಗ ಅಂತಕ್ಕಂಥದ್ದು ಇವನ್ನೆಲ್ಲವನ್ನು ಮಾಡುವುದರ ಮೂಲಕವಾಗಿ ನಾವು ನಮ್ಮ ಆರೋಗ್ಯಕ್ಕೆ ಏನಾದ್ರು ನಮ್ಮ ಆರೋಗ್ಯವನ್ನ ನಾವು ಚೆನ್ನಾಗಿಟ್ಕೊಳ್ಬಹುದು. ಈ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮಗೆ ಏನಾಗ್ತದೆ ಅಂದ್ರೆ ವೃತ್ತಿಯಲ್ಲಿ ಆಗ್ಲಿ ಅಥವಾ ವೈಯಕ್ತಿಕವಾಗಿ ನಾವು ಏನಾಗ್ತದೆ ಅಂದ್ರೆ ವೈಯಕ್ತಿಕ ಜೀವನದಲ್ಲಿ ಇದು ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರೋದ್ರಿಂದ, ನಾವು ಆರೋಗ್ಯವಾಗಿ ಇರೋದ್ರಿಂದ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಸದೃಢವಾದಂತಹ ದೇಹ ಮತ್ತು ಮನಸ್ಸನ್ನು ಹೊಂದಿರೋದ್ರಿಂದ ನಾವು ವೃತ್ತಿಯಲ್ಲಿ ಯಶಸ್ವಿ ಆಗ್ಬಹುದು. ಮತ್ತೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ನಾವು ಯಶಸ್ಸನ್ನ ಸಾಧಿಸಬಹುದು. ಹಾಗೆ ಮುಂದುವರೆದು ಏನ್ ಹೇಳ್ಬೋದು ಅಂದ್ರೆ ನಾವು ಅವಾಗವಾಗ ಸಾಮಾಜಿಕ ಔಟಿಂಗ್ ಗಳನ್ನ ಪ್ಲಾನ್ ಮಾಡ್ತಕ್ಕಂಥದ್ದು. ಏನಂತಂದ್ರೆ ನಾವು ಸಾಮಾನ್ಯವಾಗಿ ಒಂದು ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಅದೇ ಏನು ಪ್ರತಿನಿತ್ಯ ಕೆಲಸವನ್ನ ಮಾಡೋದ್ರಿಂದ ಅವಾಗವಾಗ ಕೆಲವೊಂದು ಬಿಡುವಿನ ಅಥವಾ ಸಮಯದಲ್ಲಿ ನಾವು ರಜೆಯ ಸಮಯದಲ್ಲಿ ಆಗಿರ್ಬೋದು, ಯಾವಾಗಾದ್ರೂ ನಾವು ನಮ್ಮ ಪ್ರವಾಸವನ್ನ ಹೋಗೋದ್ರ ಮೂಲಕವಾಗಿ ಅಥವಾ ಶೈಕ್ಷಣಿಕ ಪ್ರವಾಸ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಸಭೆ ಸಮಾರಂಭಗಳಿಗೆ ನಾವು ಹೋಗೋದ್ರ ಮೂಲಕವಾಗಿ ನಮ್ಮ ಒತ್ತಡವನ್ನ ಏನಂದ್ರೆ ಕೆಲಸದ ಒತ್ತಡ ಆಗ್ಲಿ ಅಥವಾ ಆ ಒತ್ತಡವನ್ನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಇದರಿಂದ ನಮ್ಗೆ ಏನಾಗ್ತದೆ, ಒಂದು ಅನುಕೂಲ, ಫ್ಯಾಮಿಲಿಗೂ ನಾವು ಒಂದು ಟೈಮ್ ಕೊಟ್ಟಂಗ ಆಗ್ತದೆ. ಹಾಗಾಗಿ ಅಲ್ಲಿ ನಾವು ಒಂದು ಟೈಮ್ ಅವ್ರಿಗೆ ಕೊಡೋದ್ರಿಂದ ಅಲ್ಲಿ ಒಂದು ವೈಯಕ್ತಿಕ ಜೀವನದಲ್ಲಿ ಕೂಡ ನಾವು ಸಂತೋಷವಾಗಿರ್ಬಹುದು. ಹಾಗೆ ನಮ್ಮ ವೃತ್ತಿ ಜೀವನದಲ್ಲಿ ಕೂಡ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮತ್ತೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಇವತ್ತು ಸಾಮಾನ್ಯವಾಗಿ ನಾವೇನಾಗ್ತದೆ ಅಂದ್ರೆ ನಾವು ಪ್ರಮುಖವಾಗಿ ಮಾಡ್ತಕ್ಕಂಥ ಕೆಲಸಗಳು ಏನಂದ್ರೆ ನಾವು ನಮ್ಮ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸೋದು ಮತ್ತೆ ನಮ್ಮ ವೃತ್ತಿಯನ್ನ ಮಾಡ್ತಕ್ಕಂಥದ್ದು, ಇವೆರಡು ಪ್ರಮುಖವಾಗಿರ್ತಕ್ಕಂಥ. ಇದರ ಜೊತೆಗೆ ನಾವು ಕೆಲವೊಂದಿಷ್ಟು ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಸಾಮಾನ್ಯವಾಗಿ ಹವ್ಯಾಸಗಳು ಅಂದಾಗ ಒಂದು ಘಟನೆ ನೆನಪಾಗ್ತದೆ. ಏನಂದ್ರ ಒಂದ್ಸರಿ ನಾವು IPS ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ವಿ. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸನ್ಮಾನವನ್ನ ಮಾಡಿ ಏನಂದ್ರೆ ಅವರಿಗೆ ಕೆಲವೊಂದು ಗಿಫ್ಟ್ಗಳನ್ನ, ಉಡುಗೊರೆಗಳನ್ನ ನೀಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಒಬ್ರು ಅವರಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನ ನೀಡಿದ್ರು. ಆ ಉಡುಗೊರೆಯನ್ನು ನೋಡಿ ಅವರು ಬಹಳಷ್ಟು ಭಾವನಾತ್ಮಕವಾಗಿ ಬಹಳಷ್ಟು ಭಾವನೆಗಳನ್ನ ವ್ಯಕ್ತಪಡಿಸಿದ್ರು. ಏನಂತಂದ್ರೆ ಆ ಉಡುಗೊರೆ ಏನಾಗಿತ್ತು ಅಂದ್ರೆ ಅವರ ಚಿತ್ರವನ್ನ ಅವ್ರು ಬಿಡಿಸಿಕೊಟ್ಟಿದ್ರು. ಅಂದ್ರೆ ಏನಂದ್ರೆ ತಾವೇ ಸ್ವತಃ ಒಂದು ಚಿತ್ರವನ್ನ ಬಿಡಿಸಿ ಅವರ ಏನಂದ್ರೆ ಒಂದು ಭಾವಚಿತ್ರವನ್ನೇ ಬಿಡಿಸ್ಕೊಟ್ಟಿದ್ರು. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ನೋಡ್ರಿ, ಈಗ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಉದ್ಯೋಗದ ಜೊತೆಗೆ ಇಂತ ಹವ್ಯಾಸಗಳು ಇರ್ತವೆ. ಸೊ ಆ ಹವ್ಯಾಸಗಳನ್ನ ನಾವು ಅವಾಗವಾಗ ನಾವು ಏನ್ ಮಾಡ್ಬೇಕಂತಂದ್ರೆ ಆ ಹವ್ಯಾಸಗಳಲ್ಲಿ ನಮ್ಮನ್ನ ತೊಡಗಿಸಿಕೊಂಡಾಗ ನಾವೇನಾಗ್ತದೆ ಅಂತಂದ್ರೆ ಅದರಲ್ಲಿ ಕೂಡ ನಾವು ತೃಪ್ತಿಯನ್ನ ಕಾಣಬಹುದು. ಮತ್ತೆ ನಮ್ಮ ವೃತ್ತಿಪರದ ಜೀವನದ ಜೊತೆಗೆ ವೈಯಕ್ತಿಕ ಜೀವನದ ಜೊತೆಗೆ ಇಂತ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಮೂಲಕ ನಾವೇನ್ ಮಾಡುವುದು, ನಮ್ಮ ಸಂತೋಷವನ್ನ ಕಾಣಬಹುದು. ಹಾಗಾಗಿ ಈ ಹವ್ಯಾಸಗಳು ಅಂತಂದ್ರೆ ಪುಸ್ತಕ ಓದ್ತಕ್ಕಂಥ ಹವ್ಯಾಸ ಆಗಿರ್ಬೋದು ಅಥವಾ ಆಟ ಆಡ್ತಕ್ಕಂಥ ಹವ್ಯಾಸ ಆಗಿರ್ಬೋದು ಅಥವಾ ನಾವು ಯಾವುದೇ ರೀತಿಯ ಒಂದು ಚಟುವಟಿಕೆಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವುದರ ಮೂಲಕ ನಾವು ವೃತ್ತಿ ಜೀವನ ಮತ್ತೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ನೆಮ್ಮದಿ ಸಂತೋಷವನ್ನ ಕಾಣಬಹುದು.
ಮತ್ತೆ ನಮ್ಮ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಪ್ರೀತಿ ಪಾತ್ರರಿಗೆ ಸಮಯ ನೀಡ್ತಕ್ಕಂಥದ್ದು ಏನಂತಂದ್ರೆ ನಾವು ಕೇವಲ ವೃತ್ತಿಯನ್ನ ಮಾಡೋದ್ರ ಮೂಲಕ ನಮ್ಮ ನಮ್ಮ ಇನ್ನುಳಿದ ಸಂಬಂಧಗಳಿಗೆ ನಾವು ಏನಾಗ್ತದೆ ಅಂತಂದ್ರೆ ಕೆಲವೊಮ್ಮೆ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಂತ ಸಮಯದಲ್ಲಿ ಅವರಿಗೆ ನಮ್ಮ ಏನಂತಂದ್ರೆ ಕೆಲವೊಮ್ಮೆ ನಾವು ಸಮಯವನ್ನ ನೀಡ್ಬೇಕಾಗ್ತದೆ. ಯಾಕಂದ್ರೆ ಇವಾಗ ಸಮಯ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಕೆಲವೊಂದು ರಜೆ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ನಾವು ವೈಯಕ್ತಿಕವಾಗಿ ರಜೆಯನ್ನು ಆಗಿರ್ಬೋದು, ನಮ್ಮ ಪ್ರೀತಿ ಪಾತ್ರರಂತ ಹೇಳಿದ್ರೆ ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಇವರಿಗೆ ನಮ್ಮ ಸಮಯವನ್ನ ನೀಡಿದಾಗ ಅವರಿಗೆ ನಮ್ಮ ಮತ್ತು ಅವರ ನಡುವೆ ಒಂದು ಬಾಂಧವ್ಯ ಚೆನ್ನಾಗಿರ್ತದೆ. ಇದರಿಂದ ನಾವು ದೈಹಿಕ ಮತ್ತು ಮಾನಸಿಕವಾಗಿ ಕೂಡ ನಾವು ಏನಾಗ್ತದೆ ಅಂತಂದ್ರೆ ಒಂದು ರೀತಿ ಏನಂದ್ರೆ ವೈಯಕ್ತಿಕ ಮತ್ತು ವೃತ್ತಿ ಬದುಕಿನಲ್ಲಿ ನಾವು ಸಂತೋಲನವನ್ನ ಸಾಧಿಸಬಹುದು. ಹಾಗೆ ಪ್ರತಿದಿನ ಮತ್ತೆ ನಮ್ಮ ಚಟುವಟಿಕೆ ಮತ್ತು ಪ್ರಾಧಾನ್ಯತೆ ಏನು ಎಂಬುದಕ್ಕೆ ನಾವು ಆದ್ಯತೆಯನ್ನು ನೀಡಬೇಕು. ನಾವು ವೃತ್ತಿಯನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಪ್ರತಿದಿನ ನಮ್ಮ ಚಟುವಟಿಕೆಗಳಿದಾವೆ, ಹಾಗೆ ನಮ್ಮ ಪ್ರಾಧಾನ್ಯತೆಗಳಿದಾವೆ. ನಾವು ಕೆಲಸವನ್ನ ಕೊಟ್ಟಾಗ ಆ ಕೆಲಸವನ್ನ ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥದ್ದು, ಹಾಗೆ ಇಂತಹ ವಿಷಯಗಳಿಗೆ ನಾವು ಯಾವ ರೀತಿ ನಾವು ಪ್ರಾಧಾನ್ಯತೆಯನ್ನು ನೀಡಬೇಕು. ಹಾಗೆ ನಾವು ಈಗ ವರ್ಕ್ ಅಂತ ಕೊಟ್ಟಾಗ ನಮಗೆ ಇಷ್ಟೊಂದು ವರ್ಕ್ ಇದೆ ಅಲ್ಲ ಅನ್ನೋದಕ್ಕಿಂತ ಆ ವರ್ಕ್ ನಲ್ಲಿ ನಾವು ಯಾವ ರೀತಿ ವರ್ಕ್ ಅನ್ನ ನಾವು ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಒಂದು ಅತ್ಯಂತ ಮುಖ್ಯವಾದ ಕೆಲಸ ಇದೆ, ಮತ್ತೆ ಅದರಿಂದ ನಾವು ಏನಾಗ್ತದೆ ಅಂತಂದ್ರೆ ಆ ಕೆಲಸವನ್ನು ನಾವು ಮಾಡಲೇಬೇಕು. ಅದನ್ನ ಬಿಟ್ಟು ನಾವು ಯಾವುದೇ ಒಂದು ಇನ್ನು ಸ್ವಲ್ಪ ಇವತ್ತಲ್ಲ ನಾಳೆ ಮಾಡಿದ್ರೆ ನಡೀತದ ಅಂತ ಒಂದು ಕೆಲಸಕ್ಕೆ ನಾವು ಪ್ರಾಧಾನ್ಯತೆ ಕೊಟ್ಟಾಗ ನಾವು ಇಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಪ್ರತಿದಿನ ನಮ್ಮ ಚಟುವಟಿಕೆ ಮತ್ತೆ ಏನು ಪ್ರಾಧಾನ್ಯತೆ ಇರ್ತಲ್ಲ ಅದಕ್ಕೆ ನಾವು ಆದ್ಯತೆಯನ್ನ ನೀಡಬೇಕು. ಮತ್ತೆ ಮುಖ್ಯವಾಗಿ ನಾವೇನಂದ್ರೆ ಕೆಲಸದ ವಿಚಾರಕ್ಕೆ ಸಂಬಂಧಿತ ವಿಷಯಗಳು ಏನಿರ್ತಾವಲ್ಲ ಆ ವಿಚಾರಗಳನ್ನ ನಾವು ಕಚೇರಿಯಲ್ಲೇ ಬಿಡ್ತಕ್ಕಂಥದ್ದು. ಹಾಗೆ ಮತ್ತೆ ಮನೆಯ ವಿಚಾರಗಳನ್ನ ಕೆಲಸದಲ್ಲಿ ತರಬಾರ್ದು. ಈ ರೀತಿ ಆದಾಗ ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ನಾವೇನಾಗ್ತದೆ ಕೆಲಸ ವಿಚಾರವನ್ನು ಮನೆಗೆ ತೆಗೆದುಕೊಂಡು ಹೋದಾಗ ಅದು ನಮ್ಮ ಒತ್ತಡದ ಜೊತೆಗೆ ನಮ್ಮ ಕೌಟುಂಬಿಕ ಒಂದು ನೆಮ್ಮದಿಗೂ ಕೂಡ ಅದು ಭಂಗ ತರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಕೆಲಸದ ವಿಚಾರಗಳನ್ನ ನಮ್ಮ ಕಚೇರಿಯಲ್ಲೇ ಬಿಟ್ಟು ಬಿಡಬೇಕು. ಹಾಗೆ ಮತ್ತೆ ನಮ್ಮ ಮನೆಯ ವಿಚಾರಗಳು ಏನಾದ್ರು ಇದ್ವು ಅಂತಂದ್ರೆ ಅವುಗಳನ್ನ ಮನೆಯಲ್ಲೇ ಬಿಟ್ಟು, ಹಾಗಾದ್ರೆ ಈ ವೃತ್ತಿ ಜೀವನ ಮತ್ತೆ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ಸಮತೋಲನ ಏನು ನಮ್ಗೆ ಬೆನಿಫಿಟ್ ಆಗ್ತದೆ ಅಥವಾ ಪ್ರಯೋಜನಗಳು ಏನೇನಾಗ್ತದೆ ಅಂತ ನೋಡಿದಾಗ ಮೊದಲೇದಾಗಿ ನಮ್ಗೆ ಒಂದು ಉತ್ತಮ ಸಮಯದ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಮಯದ ನಿರ್ವಹಣೆ ಅಂತಕ್ಕಂಥದ್ದು ನಾವು ಅದನ್ನ ಚೆನ್ನಾಗಿ ಒಂದು ಮಾಡ್ಲಿಕ್ಕೆ ಆಗ್ತದೆ. ಯಾಕಂತಂದ್ರೆ ಸಮಯ ಅಂತಂದಾಗ ನಾವು ಏನು ಒಂದು ಸೆಕೆಂಡಿನ ನೋಡಿ ಹೇಳ್ತಾರೆ, ಏನಂದ್ರೆ ಒಂದು ಸೆಕೆಂಡಿನ ನಾವು ಇಂಪಾರ್ಟೆನ್ಸ್ ಕೇಳ್ಬೇಕಂದ್ರೆ ಜಸ್ಟ್ ಒಂದು ಅಪಘಾತದಿಂದ ಏನು ಪಾರಾಗಿರ್ತಾನಲ್ಲ ಆ ವ್ಯಕ್ತಿಯನ್ನ ಕೇಳ್ಬೇಕಾಗ್ತದೆ. ಹಾಗೆ ಒಂದು ನಿಮಿಷದ ನಾವು ಸಮಯದ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗ್ಬೇಕಂತಂದ್ರೆ ಆಗ ನಾವು ಟ್ರೈನ್ ಟಿಕೆಟ್ ಮಿಸ್ ಆಗಿರ್ತೀವಲ್ಲ ಅವಾಗ ಅದನ್ನ ನೋಡ್ಕೊಂಡು, ಒಂದು ವರ್ಷದ ನಾವು ಸಮಯವನ್ನ ಬೆಲೆ ನಮ್ಗೆ ಗೊತ್ತಾಗ್ಬೇಕಂತಂದಾಗ ಒಬ್ಬ ಫೇಲ್ ವಿದ್ಯಾರ್ಥಿಯನ್ನ ನಾವು ಕೇಳಿದಾಗ ನಮಗೆ ಗೊತ್ತಾಗ್ತದೆ ಸಮಯದ ಬೆಲೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಉತ್ತಮ ಸಮಯದ ನಿರ್ವಹಣೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಈ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದ ನಡುವೆ ನಾವು ದೈಹಿಕ ಮಾನಸಿಕ ಆರೋಗ್ಯವನ್ನು ಏನಂತಂದ್ರೆ ನಾವು ಯಾವ ಕಡೆ ಸಂತೋಷ ನೆಮ್ಮದಿಯಿಂದ ಇದ್ದಾಗ ಮತ್ತೆ ನಮ್ಮ ವೃತ್ತಿನಲ್ಲಿಯೂ ಕೂಡ ನಮ್ಮ ಕೊಟ್ಟಂತಹ ಕೆಲಸವನ್ನ ಸರಿಯಾದ ಸಮಯ ಕಾರಣ ಆಗ್ತದೆ. ಹಾಗಾಗಿ ಅಂದ್ರೆ ವಿಚಾರ ಮಾಡ್ಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ, ನಮ್ಮ ವೃತ್ತಿ, ನಮ್ಮ ಏನು ಕುಟುಂಬ ಆಗಿರ್ಬೋದು ಅಥವಾ ನಮ್ಮ ಹವ್ಯಾಸಗಳಾಗಿರ್ಬೋದು, ಇವುಗಳಿಗೆ ನಾವು ಬಹಳಷ್ಟು ಮೊದಲಿಗೆ ಪ್ರಾಮುಖ್ಯತೆಯನ್ನ ನೀಡಬೇಕು. ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ, ಟಾಕ್ ವಿತ್ ಯುವರ್ ಸೆಲ್ಫ್ ಒನ್ಸ್ ಇನ್ ಎ ಡೇ, ಅದರ್ವೈಸ್ ಯು ಮೇ ಮಿಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳಿ. ಹಾಗಾಗಿ ಮೊದಲು ನಮ್ಮ ಜೊತೆ ನಾವು ಮಾತನಾಡೋದನ್ನ ಕಲಿಬೇಕು. ನಮ್ಮ ಜೊತೆಗೆ ಅಂತಂದಾಗ ನಮ್ಮ ಬಗ್ಗೆ ನಾವು ವಿಚಾರ ಮಾಡೋದನ್ನ, ನಮ್ಮ ಬಗ್ಗೆ ಆಲೋಚನೆ ಮಾಡೋದನ್ನ, ನಾವು ಸಕಾರಾತ್ಮಕವಾಗಿ ಇರ್ತಕ್ಕಂಥ ಚಿಂತನೆಯನ್ನ ಮಾಡೋದರ ಮೂಲಕ, ಅಂದ್ರೆ ನಾವು ಈಗ ಬೆಳಗ್ಗೆ ಎದ್ದ ತಕ್ಷಣನೇ ನಾವು ನಕಾರಾತ್ಮಕವಾದಂತಹ ವಿಚಾರಧಾರೆಗಳೊಂದಿಗೆ ಎದ್ವಿ ಅಂದ್ರೆ ಆವತ್ತಿನ ದಿನ ಪೂರ್ತಿ ನಾವು
ನಮ್ಮ ಮುಖದಲ್ಲಿ ಮಂದಹಾಸ ಇರೋದಿಲ್ಲ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಏನಾಗ್ತದೆ ಅಂದ್ರೆ ಒಂದು ರೀತಿ ಅದರಲ್ಲಿ ಸಫಲತೆಯಿಂದ ಕಾಣೋದಿಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಕೂಡ ಸಕಾರಾತ್ಮಕ ಚಿಂತನೆಗಳೊಂದಿಗೆ ನಮ್ಮ ಬದುಕನ್ನ ನಡೆಸಿಕೊಂಡು ಹೋಗಿದ್ರೆ ಸಕಾರಾತ್ಮಕ ಚಿಂತನೆಗಳನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೆ ಅದಲ್ಲಿ ನಮ್ಮ ವೃತ್ತಿ ಜೀವನ ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಯಶಸ್ವಿ ಆಗ್ಬಹುದು ಮತ್ತು ಯಶಸ್ಸನ್ನ ಸಾಧಿಸಬಹುದು ಅಂತ ಹೇಳ್ತಾ ನನ್ನ ಇವತ್ತಿನ ಸೆಷನ್ ಅನ್ನ ಮುಗಿಸ್ತೇನೆ. ಇದಕ್ಕೆ ತಮ್ಮೆಲ್ಲರ ಅವಕಾಶವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಮ್ಮ ಅಮೂಲ್ಯವಾದಂತಹ ಸಮಯವನ್ನು ನೀಡಿರ್ತಕ್ಕಂಥ ನನ್ನ ನನ್ನ ಒಂದು ಕೃತಜ್ಞತೆ ಸಲ್ಲಿಸಿ ಅಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು ಪ್ರವೀಣ್. ಸೊ ಬಹಳಷ್ಟು ಅತ್ಯುತ್ತಮವಾದ ಒಂದು ಸೆಷನ್ ಅಂತ ಹೇಳ್ಬೋದು ನಾವು. ಬಹಳ ಚೆನ್ನಾಗಿ ಮೂಡಿ ಬಂತು. ಇವತ್ತು ನಮ್ಮ ಪ್ರವೀಣ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರಂತ ನಮ್ದು ಎಕ್ಸ್ಪೆಕ್ಟೇಷನ್ ಇಲ್ಲ. ಬಹಳ ದಿವಸದಿಂದ ನಾವು ಪ್ರವೀಣ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಪ್ರವೀಣ್ ನೀವು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ಅವರು ತಯಾರಿ ಮಾಡ್ಕೊಂಡಿದ್ರು. ಇವತ್ತು ಅದು ಅವಕಾಶ ಸಿಕ್ತು. ಇಂಥ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಬಹಳಷ್ಟು ವಿಚಾರಗಳನ್ನ ನೀವು ವಿನಿಮಯ ಮಾಡ್ಕೊಂಡ್ರಿ. ಯಾಕೆ ಅಂತಂದ ಹೇಳಿದ್ರೆ ಈ ವಿಷಯ ಏನಿದೆ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಎಸ್ಪೆಷಲಿ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ನಾವು ಯಾರು ಸೇವೆಯನ್ನ ಮಾಡ್ತಾ ಇದ್ದೇವೆ ಅವರೆಲ್ಲರಿಗೂ ಬೇಕಾದಂತ ವಿಷಯ. ಯಾಕೆಂದ್ರೆ ನಾವು ಒಂದು ಪರ್ಸನಲ್ ಲೈಫ್ ನಲ್ಲಿ ವಿನ್ ಆಗ್ಬೋದು, ಸೋಷಿಯಲ್ ಲೈಫ್ ಅಥವಾ ನಮ್ಮ ಒಂದು ವೃತ್ತಿ ಜೀವನದಲ್ಲಿ ನಾವು ಫೇಲ್ ಆಗ್ತೇವೆ. ವೃತ್ತಿ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೋದು, ಆ ಪರ್ಸನಲ್ ಲೈಫ್ ನಲ್ಲಿ ಅಥವಾ ಪರ್ಸನಲ್ ಲೈಫ್ ನಲ್ಲಿ ನಮ್ದು ಫೇಲ್ ಆಗೋ ಚಾನ್ಸಸ್ ಗಳು ಬಹಳ ಇರ್ತದೆ. ಆ ಇಂಪಾರ್ಟೆಂಟ್ ಸಮತೋಲನ ಅನ್ನೋ ಶಬ್ದನೇ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಆ ಸಮತೋಲನವನ್ನ ಮಾಡ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಸುಶಿಕ್ಷಿತವಾಗಿ ಮತ್ತು ಬಹಳ ನಾವು ಲೈಫ್ ಅನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನ ಈ ಒಂದು ಟಾಕ್ ಏನಿದೆ ಇವತ್ತು ಎಲ್ರೂ ಸೇವ್ ಮಾಡಿಟ್ಕೊಳ್ಳುವಂತದ್ದು ಇದು. ಯಾಕೆ ಅಂತಂದ ಹೇಳಿದ್ರೆ ಬಹಳಷ್ಟು ಜನರಿಗೆ ಪರ್ಸನಲ್ ಲೈಫ್ ನಲ್ಲಿ ಬಹಳಷ್ಟು ಫೇಲ್ ಆಗಿಬಿಡ್ತಾರೆ. ಅವರು ಏನೋ ಒಂದು ಅಫಿಸಿಯಲಿ ನಾನು ಬಹಳ ಕರೆಕ್ಟ್ ಮಾಡ್ತಾ ಇದ್ದೇನೆ ಅಂತಂದು ಮಾಡ್ಲಿಕ್ಕೆ ಹೋಗಿ ಸೊ ಅಲ್ಲಿ ಪರ್ಸನಲ್ ಲೈಫ್ ಯಾವಾಗ ಫೇಲ್ ಆಯ್ತು ಅಂದಾಗ ಆಟೋಮೆಟಿಕ್ ಅದು ಈ ಒಂದು ಪ್ರೊಫೆಷನಲ್ ಲೈಫ್ ಅಂದ್ರೆ ನಮ್ಮ ವೃತ್ತಿ ಜೀವನಕ್ಕೆ ಎಫೆಕ್ಟ್ ಆಗ್ತದೆ. ಸೊ ಹೀಗಾಗಿ ನಿನ್ನ ಒಂದು ಸ್ಪೀಚ್ ಏನಿದೆ ಇದು ಬಹಳ ಚೆನ್ನಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾರಾದ್ರೂ ಅಡಿಷನಲ್ ಮತ್ತಿನ್ನು ಸೇರ್ಸೋರು ಮತ್ತೆ ಇನ್ನೂ ಏನಾದ್ರೂ ಸೇರ್ಸೋದಿದ್ರೆ ಪ್ರವೀಣ್ ನೀನು ಸೇರ್ಸು. ಪ್ಲಸ್ ಇದಕ್ಕೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಅದರ ನಮ್ಮಲ್ಲೆಲ್ಲ. ಸೊ ಆ ನಿಟ್ಟಿನಲ್ಲಿ ಸೊ ಇನ್ನೂ 10 ನಿಮಿಷ ಟೈಮ್ ಇದೆ, ಸಮಯ ಇದೆ. ಆ ನಿಟ್ಟಿನಲ್ಲಿ ತಾವು ಯಾರಾದ್ರೂ ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡಿಬಿಟ್ಟು ಮಾತಾಡಬಹುದು. ಉಳಿದವರೆಲ್ಲ ಅನ್ಮ್ಯೂಟ್ ಮಾಡ್ಕೋಬೇಕು ನಿಮ್ದು ಅಥವಾ ಮ್ಯೂಟ್ ಮಾಡ್ಕೋಬೇಕು. ಯಾಕೆ ಅಂತಂದ ಹೇಳಿದ್ರೆ ಡಿಸ್ಟರ್ಬ್ ಆಗುತ್ತೆ. ಯಾರು SV ಪಾಟೀಲ್ ನೀವು ಮಾತಾಡೋರಿದ್ರೆ ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಮಾತಾಡ್ರಿ, ನಂತರದಲ್ಲಿ ಮತ್ತೆ ಅನ್ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಮಾತಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನವನ್ನ ಇನ್ನೂ ಚೆನ್ನಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬಹುದು ಅನ್ನೋ ದೃಷ್ಟಿಯಲ್ಲಿ ಮಾತಾಡೋರಾದವ್ರು ಯಾರಾದ್ರೂ ಇದ್ರೆ ಖಂಡಿತ ಅವರು ಮುಂದೆ ಬಂದು ಮಾತನಾಡ್ಬೇಕು. ಪ್ರವೀಣ್ ಅವರು ನಮ್ಮ ಡಿವಿಷನಲ್ ಆಫೀಸ್ ನ ಎಕ್ಸ್ಟ್ರಾರ್ಡಿನರಿ MTS ಅವರು. ಯಾಕೆ ಅಂತಂದ ಹೇಳಿದ್ರೆ ನಮ್ಮ ಬೇರೆ ಸೆಟ್ ಸ್ಪೆಲ್ ಅಲ್ಲೂ ಮತ್ತು ಆಫೀಸ್ ಗಳಲ್ಲಿ ಏನೋ ಒಂದು ನಾವು ಹೆಚ್ಚಿಗೆ ಮಾಡಿದ್ರೆ ಹೆಚ್ಚಿಗೆ ಅನಿಸ್ತದ, ಬಟ್ ಎಲ್ರು ನಾವು ಹೆಚ್ಚಿಗೆ ಕೆಲಸನ ಮಾಡ್ತಿರ್ತೇವೆ. ಆದ್ರೆ ಪ್ರವೀಣ್ ಎಕ್ಸಾಕ್ಟ್ ಟೈಮಿಗೆ ಬರ್ತಾರೆ. ನಂತರ ಎಸ್ಪೆಷಲಿ ನಾವು ಎವ್ರಿ ಡೇ ನಾವು ಆಫೀಸ್ ಹೆಡ್ ಕ್ವಾರ್ಟರ್ ನಲ್ಲಿ ಇದ್ದಾಗಂತೂ 7:30 8 ಗಂಟೆ ತನಕ ಇರ್ತಾರ ಅವ್ರು. ಮತ್ತೆ ಮಾರ್ನಿಂಗ್ ಯಥಾ ಪ್ರಕಾರ ತಮ್ಮ ಒಂದು ವೃತ್ತಿಗೆ ಬರ್ತಾರ ಅವ್ರು. ಸೊ ಇಷ್ಟು ಅಕ್ಯುರೇಟ್ ಆಗಿ ಮತ್ತೆ ಇಷ್ಟು ಅವರು ಸಮಯ ಪಾಲನೆಯನ್ನ ಚೆನ್ನಾಗಿ ಮಾಡ್ತಾರ ಅಂತಂದ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲದು. ಬಹಳಷ್ಟು ಅತ್ಯುತ್ತಮವಾದ ಒಂದು MTS ಕೆಲಸವನ್ನ ಡಿವಿಷನಲ್ ಆಫೀಸ್ಗೆ ನೀಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸಾವು ಹೇಳಿದ ಇವತ್ತು ಅವ್ರು ಎರಡನ್ನೂ ಸಮತೋಲನ ಮಾಡೋದು ಯಾವ ರೀತಿ ಅನ್ನೋದನ್ನ ಬಹಳಷ್ಟು ಸುಂದರವಾಗಿ ಹೇಳಿದ್ದಾರೆ. ಸೊ ಇದಕ್ಕೆ ಸಪೋರ್ಟಿಂಗ್ ಆಗಿ ಮತ್ತೆ ಏನಾದ್ರೂ ವಿಷಯಗಳನ್ನ ಹೇಳೋರಿದ್ರೆ ಮುಂದೆ ಬಂದು ಹೇಳ್ಬಹುದು, ಅಥವಾ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂಗ ಪ್ರಶ್ನೆಗಳಿದ್ರೆ ಅವನ್ ಕೇಳಿದ್ರೆ ಅವರು ಪ್ರವೀಣ್ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಅದಕ್ಕೆ. ನಮಸ್ತೆ ಸರ್. ನಮಸ್ತೆ, ಹೇಳ್ರಿ. ನಮಸ್ತೆ. ಪ್ರವೀಣ್ ಅವರು ಬಹಳ ತುಂಬಾ ಚೆನ್ನಾಗಿ ವೈಯಕ್ತಿಕ ಜೀವನ ಹಾಗೂ ವೃತ್ತಿ ಜೀವನದ ಒಂದು ಸಮತೋಲನವನ್ನು ಹೇಗೆ ಕಾಪಾಡಬೇಕು ಅನ್ನೋದರ ಕುರಿತಾಗಿ ವಿಷಯವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಜೊತೆಗೆ ಈ ಅವರು ಹೇಳಿದಂತ ವಿಷಯಕ್ಕೆ ಒಂದು ಉದಾಹರಣೆ ಏನಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ವೈಯಕ್ತಿಕ ಜೀವನ ಮತ್ತು ಅವರ ವೃತ್ತಿ ಜೀವನದಲ್ಲಿ ಒಂದು ಮಹತ್ತರವಾದಂತಹ ವ್ಯತ್ಯಾಸ ಇತ್ತು ಅನ್ನುವಂತಹದ್ದು ಕೆಲವೊಂದು ಕಡೆ ಉಲ್ಲೇಖ ಇದೆ. ಅಂದ್ರೆ ಅವರು ತಮ್ಮ ಒಂದು ಇಂಜಿನಿಯರಿಂಗ್ ಜೀವನದಲ್ಲಿ ಸರ್ಕಾರದ ಮೈಸೂರು ರಾಜ್ಯದ ದಿವಾನರಾಗಿ ಹಾಗೂ ಇಂಜಿನಿಯರಿಂಗ್ ಸೇವೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿ
ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ್ರು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಕೆಲವು ಮಾಹಿತಿಗಳ ಪ್ರಕಾರ, ಅದು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯ ನನಗೂ ಗೊತ್ತಿಲ್ಲ, ಆದ್ರೆ ವೈಯಕ್ತಿಕ ಕುಟುಂಬದಲ್ಲಿ ತುಂಬಾ ಕಲಹಾತ್ಮಕವಾಗಿರ್ತಕ್ಕಂತಹದ್ದು, ವಿರಸ ಆಗಿರ್ತಕ್ಕಂತಹ ಬದುಕು ಇತ್ತು ಅನ್ನುವಂಥದ್ದು ಕೆಲವೊಂದು ಕಡೆ ಅವರ ಜೀವನ ಚರಿತ್ರೆಯಲ್ಲಿ ಅದನ್ನ ಉಲ್ಲೇಖ ಆಗಿದೆ. ಅದು ಗೌಣ. ಆದ್ರೂ ಇವತ್ತಿನ ವಿಷಯದಲ್ಲಿ ನಾವು ಅದನ್ನ ಇನ್ನೂ ಅದನ್ನ ಆಳವಾಗಿ ಚಿಂತನೆ ಮಾಡಿದಾಗ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನವನ್ನ ಸಮತೋಲನವಾಗಿ ಇಟ್ಟುಕೊಂಡು ಹೋಗುವಲ್ಲಿ ನಮ್ಮ ಒಂದು ಮನೋವೃತ್ತಿ ಅಂದ್ರೆ ಮಾನಸಿಕ ನೆಮ್ಮದಿ, ಮಾನಸಿಕ ಸಮತೋಲನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆಯಲ್ಲಿರುವಂತಹ ಜಗಳಗಳನ್ನಾಗ್ಲಿ, ಮನೆಯಲ್ಲಿರ್ತಕ್ಕಂತಹ ಕೆಲವೊಂದು ಅಹಿತಕರ ಘಟನೆಗಳನ್ನ ಇಲ್ಲಿ ಆಫೀಸ್ನಲ್ಲಿ ತೆಗೆದುಕೊಂಡು ಬಂದು ನಾವು ಅವುಗಳನ್ನ ನಮ್ಮ ವೃತ್ತಿ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುವ ಹಾಗೆ ಮಾಡುವುದು ಅದು ಸರಿಯಲ್ಲ ಅನ್ನುವಂಥದ್ದು. ಜೊತೆಗೆ ವೃತ್ತಿ ಜೀವನದ ಕೆಲವೊಂದು ಒತ್ತಡಗಳನ್ನ ನಮ್ಮ ಮನೆಯ ಕುಟುಂಬದ ಸದಸ್ಯರ ಮೇಲೆ ನಾವು ಹೇರಿ ಅವರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂತಹದ್ದು ಅದು ಸರಿಯಲ್ಲ ಅನ್ನುವಂತ ಈ ವಿಚಾರ ಏನಿದೆ ತುಂಬಾ ಸ್ತುತ್ಯವಾಗಿರ್ತಕ್ಕಂಥದ್ದು ಸರ್. ಜೊತೆಗೆ ಅವರು ಒಂದು ಏನು ಉದಾಹರಣೆ ಕೊಟ್ಟರು ಶಾಲೆಯ ಒಂದು ಪ್ರಯೋಗವನ್ನು, ಅದು ತುಂಬಾ ಮಾರ್ಮಿಕವಾಗಿರ್ತಕ್ಕಂಥದ್ದು. ಕಲ್ಲು, ಆಮೇಲೆ ಸಣ್ಣ ಸಣ್ಣ ಗುಂಡು, ಆಮೇಲೆ ಉಸುಕು. ಇದು ನಿಜವಾಗಿ ಯಾವುದು ಮೊದಲ ಆದ್ಯತೆ, ಆಮೇಲೆ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಪ್ರಿಯಾರಿಟಿ ಅನ್ನುವಂತಹದ್ದನ್ನ ಅವರು ಅಲ್ಲಿ ತುಂಬಾ ಮಾರ್ಮಿಕವಾಗಿ ಆ ಪ್ರಯೋಗದ ಮುಖಾಂತರ ಹೇಳಿದ್ದಾರೆ ಸರ್. ನಿಜಕ್ಕೂ ಅವರೊಬ್ಬರು MTS ಆಗಿ ಇಷ್ಟೊಂದು ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅಂದ್ರೆ ನಾನು ಮತ್ತೊಮ್ಮೆ ನನ್ನ SR ಬಾಗಲಕೋಟೆ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟ್ರೆ, ಬಹಳಷ್ಟು ಉತ್ತಮವಾದ ವಿಷಯವನ್ನ ತಿಳಿಸ್ಕೊಟ್ರಿ. ಈ ನಿಟ್ಟಿನಲ್ಲಿ ಮತ್ತಾರಾದ್ರೂ ಏನಾದ್ರೂ ವಿಷಯಗಳನ್ನ ಹೇಳೋರಿದ್ರೆ ಖಂಡಿತ ತಾವು ಮುಂದೆ ಬಂದ್ಬಿಟ್ಟು ಹೇಳ್ಬೇಕು. ಯಾಕೆಂದ್ರೆ ಪ್ರತಿಯೊಬ್ರು ನಾವು ಈ ಒಂದು ವೃತ್ತಿ ಜೀವನ ಮತ್ತು ನಮ್ಮ ವೈಯಕ್ತಿಕ ಜೀವನವನ್ನ ಕಾಪಾಡ್ಕೊಂಡು ಹೋಗೋದು ಬಹಳಷ್ಟು ಇಂಪಾರ್ಟೆಂಟ್. ಇದರ ಜೊತೆಯಲ್ಲಿ ನಾವು ನಮ್ಮ ವೃತ್ತಿ ಜೀವನವನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಆರೋಗ್ಯ ಬಹಳ ಮುಖ್ಯ ಅಂತಂದ್ ಹೇಳ್ಬಿಟ್ಟು ಈಗಾಗಲೇ ಪ್ರವೀಣ್ ತಿಳಿಸಿದ್ದಾರೆ. ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮ ಆರೋಗ್ಯವನ್ನ ನಾವು ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ವಿ ಅಂತಂದ್ ಹೇಳಿದ್ರೆ ನಾವು ಆಸ್ಪತ್ರೆಯಿಂದ ಬಹಳ ದೂರ ಉಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಈಗ ಏನಾಗಿದೆ ಅಂದ್ರೆ ನಮಗೆ ಆಸ್ಪತ್ರೆ ನಮ್ಮ ಮನೆ ಬಾಗಿಲಿಗಳಿಗೆ ಅಂದ್ರೆ ನಮ್ಮ ಮನೆ ಹತ್ತಿರ ಸುತ್ತಮುತ್ತಲ ಬಹಳಷ್ಟು ಇರ್ತಾವ. ಸೊ ಬೇಗ ಬೇಗ ನಮಗೆ ಒಂದು ಸಣ್ಣ ಸಣ್ಣ ವಿಷಯಗಳಿದ್ರು ಸಹ, ಏನೇ ಒಂದು ಇವತ್ತು ಒಂದು ಶೀತ ಆಯ್ತು, ಒಂದು ನೆಗಡಿ ಆಯ್ತು, ಇನ್ನೊಂದು ಕೆಮ್ಮು ಬಂತು, ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೇವೆ. ಅದು ರೆಸಿಸ್ಟೆನ್ಸ್ ಪವರ್ ನಮ್ಮಲ್ಲಿ ಇರ್ತದ. ಸೊ ಅಲ್ಲಿವರೆಗೂ ನಮಗೆ ಪೇಷನ್ಸ್ ಇರೋದಿಲ್ಲ. ಮತ್ತೆ ಮಕ್ಕಳಿಗೂ ಅದನ್ನೇ ಬೆಳೆಸ್ಬಿಡ್ತೇವೆ ನಾವು. ಸ್ವಲ್ಪ ಏನಾದ್ರೂ ಆಗತ್ತೆ, ಆ ರೆಸಿಸ್ಟೆನ್ಸ್ ಪವರ್ ಬರೋವರೆಗೂ ನಾವು ವೇಟ್ ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ನಮ್ಮ ಆರೋಗ್ಯಗಳ ಬಗ್ಗೆ ಅಂದ್ರೆ ನಮ್ಮ ಆರೋಗ್ಯಗಳ ಇದೆ. ಯಾಕೆ ಅಂತಂದ ಹೇಳಿದ್ರೆ ಬೇರೆಯವರಿಗಿಂತ ನಮ್ಮ ಆರೋಗ್ಯ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆರೋಗ್ಯವನ್ನ ಚೆನ್ನಾಗಿ ತಿಳ್ಕೊಂಡಿದ್ವಿ ಅಂತಂದ ಹೇಳಿದ್ರೆ ನಮ್ಮ ಈ ಒಂದು ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಅನ್ನ ಚೆನ್ನಾಗಿ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನ ತಿಳಿಸ್ಕೊಟ್ರು. ನಿಟ್ಟಿನಲ್ಲಿ ಮತ್ತೆ ಯಾರಾದ್ರೂ ಏನಾದ್ರೂ ವಿಷಯ ಹೇಳೋದಿದ್ರೆ ಇನ್ನ 4 minutes ಟೈಮ್ ಇದೆ. ಅಥವಾ ಪ್ರವೀಣ್ ಇನ್ನೂ ಸ್ವಲ್ಪ ಏನಾದ್ರು ಹೇಳಿ ಮಾಡ್ತೀಯ ಅದಕ್ಕೆ, ಅಥವಾ ಶಿರಟ್ಟಿ ಅವರು? ಎಲ್ಲರಿಗೂ ಈ ಸುಂದರ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾವು ಈ ಒಂದು ಜೂಮ್ ಸೆಷನ್ ಸ್ಟಾರ್ಟ್ ಆದ್ಮೇಲೆನೆ ಯಾವ ವ್ಯಕ್ತಿ ಹತ್ರ ಏನ್ ಕೆಪಾಸಿಟಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಎಂಟೈರ್ RMS HB ಡಿವಿಷನ್ ಇರ್ಬೋದು ಅಥವಾ ಹೊರಗಿಲ್ಲವರು ಇರ್ಬೋದು, ಸಾಕಷ್ಟು ಮಾಹಿತಿಗಳನ್ನ ಇಲ್ಲಿ ನಾವು ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಸದಾಕಾಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಸಾಮಾಜಿಕ ಚಿಂತನೆಗಳಾಗಿರ್ಬಹುದು, ಆರೋಗ್ಯದ ಚಿಂತನೆಗಳಾಗಿರಬಹುದು, ಇಲಾಖೆಯ ಗೈಡೆನ್ಸ್ ಗಳಾಗಿರಬಹುದು, ಎಲ್ಲವನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಅದರಂತೆ ಪ್ರವೀಣನ ಒಂದು ಸೆಷನ್ ಅಂತಂದ್ರೆ ಅವ್ರ ಪಾರ್ಟಿಸಿಪೇಷನ್ ನೋಡಿನೇ ನಮಗೂ ಗಾಬರಿ ಆಯ್ತು. ಅಷ್ಟೊಂದು ಜನ ಪಾರ್ಟಿಸಿಪೇಷನ್ ಫ್ಯಾನ್ ಫಾಲೋವಿಂಗ್ ನಮ್ಮ ಪ್ರವೀಣ್ ಹೊಂದಿದ್ದಾರೆ. ಮತ್ತು ಪ್ರವೀಣ್ ಅವರು D.Ed ಕಂಪ್ಲೀಟ್ ಮಾಡಿರುವಂತಹ ವಿದ್ಯಾರ್ಥಿ ಆಗಿರೋದ್ರಿಂದ ಸಾಕಷ್ಟು ಈ ಅಧ್ಯಯನಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರವೀಣನ ಒಂದು ಜ್ಞಾನ ಸಾಕಷ್ಟು ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ಜ್ಞಾನವನ್ನ, ಇನ್ನೂ ಹೆಚ್ಚಿನ ಅವರು ಜೂಮ್ ಸೆಷನ್ ಗಳನ್ನ ತೆಗೆದುಕೊಳ್ಳಲಿ ಪ್ರವೀಣ್ ಅವರು ಅಂತಕ್ಕಂಥದ್ದನ್ನ, ಮತ್ತು ಅವರು ತಾವು ಕಂಡುಕೊಂಡು ಬಂದಿರತಕ್ಕಂತ ಅವರು ಇಲಾಖೆಗೆ ಸೇರಿದ ಮೇಲೆ GDS ಅಂತ ಇದ್ದವರು ಪ್ರಮೋಷನ್ ಆಗಿ ಇಲ್ಲಿ ಬಂದ್ಬಿಟ್ಟು ಡಿವಿಷನ್ ಆಫೀಸಿನ ಫಸ್ಟ್ ಪೋಸ್ಟಿಂಗ್ ಡಿವಿಷನ್ ಆಫೀಸಿಗೆ ಬಂದು ಅಷ್ಟೊಂದು ಅತ್ಯದ್ಭುತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಗ್ರೂಪ್ C ಈಕ್ವಲೆಂಟ್ ಕಾರ್ಯವನ್ನ, ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಕಾರ್ಯವನ್ನ ಪ್ರವೀಣ್ ಅವರು ಮಾಡ್ತಾ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳ ಮೇಲೆ ಅವರ ಜ್ಞಾನವನ್ನು ನಾವು ತಿಳ್ಕೊಳ್ಬಹುದು. ಇದಲ್ಲದೆ ನಾವು ಯಾವ್ದನ್ನಾದ್ರೂ ಕೂಡ
ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂತಕ್ಕಂಥದ್ದನ್ನ ನೋಡಿದವಾಗ ಅದು ಸಾರ್ಥಕತೆ ಆಗತ್ತೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ. ನಾವು ಬರೀ ಮಾತಿನಲ್ಲಿ ಹೇಳಿ ಕೈ ಬಿಡೋದಲ್ಲ, ಅದನ್ನೆಲ್ಲ ಪಾಲಿಸ್ಬೇಕು. ಅಂದಾಗ ಮಾತ್ರ ಇದಕ್ಕೆಲ್ಲ ಬೆಲೆ ಬರುತ್ತೆ. ಅಂತ ಒಂದು ಜೀವಂತ ಉದಾಹರಣೆ ಅಂದ್ರೆ ನಮ್ಮ ಪ್ರವೀಣ್ ಅವರೇ. ಹಾಗಾಗಿ ಅವರು ಬಹಳಷ್ಟು ಆಫೀಸಿಗೂ ಅಷ್ಟೇ ಮಾತು ಕೊಡ್ತಾರೆ, ಫ್ಯಾಮಿಲಿಗೂ ಅಷ್ಟೇ ಮಾತು ಕೊಡ್ತಾರೆ. ಹೀಗಾಗಿ ಎಲ್ಲ ಕಡೆ ಸಮತೋಲನವನ್ನು ಕಾಯ್ದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿ ಪ್ರವೀಣ್ ಅವ್ರಿಗೆ ಇನ್ನೂ ಹೆಚ್ಚಿನ ಮಾತನಾಡುವಂತ ಶಕ್ತಿಯನ್ನ ಮತ್ತು ಅವ್ರಿಗೆ ಜ್ಞಾನವನ್ನ ಭಗವಂತ ನೀಡ್ಲಿ, ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥದ್ದನ್ನ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸಾಮಾನ್ಯವಾಗಿ ಇವತ್ತೇನಂದ್ರೆ ನಾವು ವೃತ್ತಿ ಮತ್ತೆ ವೈಯಕ್ತಿಕ ಬದುಕು ಅಂತಕ್ಕಂಥದನ್ನ ನಾವು ಇವತ್ತು ಏನಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳಕ್ಕೆ ಆಗದೆ ಇದ್ರೂ ಕೂಡ ಕೆಲವೊಂದಿಷ್ಟು ಮಹತ್ವವಾದಂತ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳಿ ನನ್ನ ಒಂದು ಭಾವನೆ. ಹಾಗಾಗಿ ನಾವು ಈ ಕೆಲವೊಂದಿಷ್ಟು ಅಂಶಗಳನ್ನಾದ್ರೂ ಕೂಡ ನಾವು ಕೆಲವೊಂದು ಏನು ನಮ್ಗೆ ಬಹುಮುಖ್ಯವಾದಂತಹ ವಿಚಾರಗಳದಾವಲ್ಲ, ಕೆಲವೊಂದಿಷ್ಟು ವಿಷಯಗಳನ್ನ ತಾವು ಮನೆಯಲ್ಲಿ ಅಥವಾ ಮತ್ತೆ ನಮ್ಮ ಆಫೀಸ್ ನಲ್ಲಿ ಅವನ್ನ ನಾವು ಫಾಲೋ ಅಪ್ ಮಾಡಿದಾಗ ಕೆಲವೊಂದು ರಿಸಲ್ಟ್ ಬರ್ಬಹುದು. ಸೊ ಹಾಗಾಗಿ ತಮ್ಮ ಮುಂದಿನ ಏನು ವೃತ್ತಿ ಜೀವನದಲ್ಲಿ ಆಗ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಾಗ್ಲಿ ನಾವು ಎಲ್ಲರಿಗೂ ಕೂಡ ಒಂದು ಈ ಏನು ಸಮಯ ಅಂತಕ್ಕಂಥದ್ದು, ಹಾಗೆ ತಮ್ಮ ಏನು ಗುರಿಗಳು ಅಥವಾ ನಮ್ಮ ಆರೋಗ್ಯ ಅಂತಕ್ಕಂಥ ಇವೇನು ಪ್ರತಿಯೊಂದು ವಿಷಯಗಳು ಬರ್ತಾವಲ್ಲ, ಇವೆಲ್ಲವನ್ನು ಕೂಡ ನಾವು ಸರಿಯಾಗಿ ಅವನ್ನ ಯುಟಿಲೈಸ್ ಮಾಡ್ಕೊಂಡು ನಮ್ಮ ವೃತ್ತಿ ಬದುಕು ಮತ್ತೆ ವೈಯಕ್ತಿಕ ಜೀವನದಲ್ಲಿ ನಾವು ಇನ್ನೂ ಹೆಚ್ಚಿನ ಸಂತೋಷ ಮತ್ತು ನೆಮ್ಮದಿಯನ್ನ ಗಳಿಸ್ಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಅನಿಸಿಕೆಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಪ್ರವೀಣ್. ಇವತ್ತಿನ ಒಂದು ಸೆಷನ್ ಬಹಳ ಅದ್ಭುತವಾಗಿತ್ತು. ಮೋಸ್ಟ್ಲಿ ಎಲ್ರು ಇದನ್ನ ಎಂಜಾಯ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಜೂಮ್ ಮೀಟಿಂಗ್ ಏನು ನಮ್ಮ ಉದ್ದೇಶ ಇತ್ತು, ಎಲ್ರೂ ಪ್ರತಿಯೊಬ್ಬರು ಈ ಜೂಮ್ ಮೀಟಿಂಗ್ ನಲ್ಲಿ ಅಟೆಂಡ್ ಆಗ್ಬೇಕು ಮತ್ತೆ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ಬೇಕು ಅನ್ನೋದು ಈ ಒಂದು ಮೋಸ್ಟ್ಲಿ 31ನೇ ಸೆಷನ್ ಅನಿಸುತ್ತಿದ್ದು. ನಮ್ಮ ಸೆಷನ್ ಸಕ್ಸಸ್ಫುಲ್ ಆಗಿದೆ. ಈ ಒಂದು ಸೆಷನ್ಗೆ ಎಲ್ಲ ನಾ SRO HRO ಗಳಿಗೆ ಮತ್ತೆ SDH ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದ್ ಹೇಳಿದ್ರೆ, ಆಲ್ ಸ್ಟಾಪ್ ಏನ್ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ ಅದಕ್ಕೆ ನಮ್ಮ ಸ್ಟಾಫ್ ಗಳನ್ನೆಲ್ಲ ಆಡ್ ಮಾಡ್ರಿ. ಆನಂತರ ಸಾಕಷ್ಟು ಜನರು ಇನ್ನೂ ಈ ಒಂದು ಪಾರ್ಟಿಸಿಪೇಷನ್ ಆಗ್ತಾ ಇಲ್ಲ.